ಹೆಗ್ಗಪ್ಪ ಇದೆ. ಹೆಗ್ಗಪ್ಪ ಅಂದ್ರೆ ಅವನು ಇಡೀ 7 ಕೋಟಿ ದೇವನ ಜೊತೆ ಕಮೆಂಡೆಂಟ್ ಇರ್ತಾನ. ಈಗ ರಾಕ್ಷಸರು ಯಾರಪ್ಪ ಅಂದ್ರೆ ಮಲ್ಲಾಸುರ, ಮಣಿಕಾಸುರ, ಬಲಿ ಚಕ್ರವರ್ತಿ ಮಕ್ಕಳು ಅವ್ರು ಹೋಗ್ತಾರೆ. ಅವ್ರ ಒಂದ್ 4 ತಲೆಮಾರ ಆದ್ಮೇಲೆ ಕಾಳು ಹೋಗ್ಲಾಗ್ಬಿಡ್ತಾರೆ. ಬೈಲಾರಕ್ಕೆ ಬರಪ್ಪ ಅಂದ್ರೆ ಏನೋ ಬರೋದಿಲ್ಲ. ಇದು ಪಾರ್ವತಿನೇ ಗಂಗಮ್ಮಳಮ್ಮ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಇವತ್ತು ಮೈಲಾರಕ್ಕೆ ಬಂದಿದ್ದೀವಿ. ಹೊರೆ ಹೊರ್ಸೋದಿದೆ ನಮ್ಮ ತಮ್ಮಗೆ ಅಂತ ಹೇಳಿದ್ನಲ್ವಾ, ಹಾಗಾಗಿ ಈಗ ವೆಂಕಪ್ಪಯ್ಯ ಹೊರೆನ ಹೊರಿಸಿದ್ದು. ಈಗ ಸ್ವಲ್ಪ ಡೀಟೇಲ್ಸ್ ಕೇಳೋಣ ಅಂತ ಇವಾಗ ದೇವಸ್ಥಾನದ ಬಗ್ಗೆ ನೋಡೋಣ ಏನು ಹೇಳ್ತಾರೆ ಅಂತೇಳಿ. ಗೊತ್ತಿರೋಷ್ಟು ಸ್ವಲ್ಪ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಸಾವಿತ್ರಾ ಅಂತ. ನಮ್ಮ ಚಾನಲ್ ಹೆಸರು ಸ್ಫೂರ್ತಿ ಶೈನ್. ಇಲ್ಲಿ ಚೆನ್ನಾಗಿ ಬೆಳೆಯಲಿ ನಿಮ್ ಚಾನಲ್, ಚೆನ್ನಾಗಿ ಮಾಡಿ. ಆಚಾರ್ಯ ನಮಸ್ತೆ. ನಮಸ್ಕಾರ. ಮೈಲಾರಲಿಂಗೇಶ್ವರನ ಬಗ್ಗೆ ಒಂದ್ ಸ್ವಲ್ಪ ವಿಶೇಷತೆಗಳು, ದೇವಸ್ಥಾನದ ಬಗ್ಗೆ ಆಯ್ತು, ಅಭಿವೃದ್ಧಿ ಬಗ್ಗೆ ಆಯ್ತು, ನಿಮ್ಮ ಮಾತುಗಳಲ್ಲಿ ಏನ್ ಹೇಳ್ತೀರಾ? ಪ್ರತಿ ವರ್ಷದ ಪದ್ಧತಿಯಂತೆ 2025ನೇ ವಾರ್ಷಿಕ ಜಾತ್ರೆ ಕಾರಣಿಕೋತ್ಸವ ಜಿಲ್ಲಾ ಆಡಳಿತದ ಸುಬರ್ದಿನಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿದೆ. ಈ ವರ್ಷ ಜಾತ್ರೆಯಲ್ಲಿ ಸುಮಾರು 20 ಲಕ್ಷ ಜನ ಬಂದಿರತಕ್ಕಂತ ಒಂದು ನಿರೀಕ್ಷೆ ಇದೆ. ಇವತ್ತು ಜಿಲ್ಲಾ ಆಡಳಿತದಿಂದ ಏನು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟಿದ್ರು ಹಾಗೂ ಎಲ್ಲಾ ವ್ಯವಸ್ಥೆಗಳನ್ನ ಎಲ್ಲಾ ಅಧಿಕಾರ ವರ್ಗದವರು ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲಾ ಸದ್ಭಕ್ತರು ನಮಗೆ ತಿಳಿಸಿದ್ದಾರೆ. ಪ್ರತಿ ವರ್ಷದ ಪದ್ಧತಿಯಂತೆ ಕಾರಣಿಕೋತ್ಸವ, ಈ ವರ್ಷ ಮೈಲಾರಲಿಂಗೇಶ್ವರನ ಕಾರಣಿಕೋತ್ಸವ ಯಶಸ್ವಿಯಾಗಿದೆ. ಈ ವರ್ಷ ಡೆಂಕನಮರಡಿಯಲ್ಲಿ ಕಪಿಲ ಮುನಿ ಗುರುಪೀಠದ ಗುರುಗಳು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಗೊರವಯ್ಯನವರಿಂದ ಕಾರಣಿಕೋತ್ಸವ ನಡೆದಿದೆ. ಈ ವರ್ಷ ಕಾರಣಿಕ ತುಂಬಿದ ಕೊಡ ತುಳಿಕಿತಲೆ ಪರಾಕ್ ಅಂತ ಹೇಳಿ ಆಗಿದೆ. ತುಂಬಿದ ಕೊಡ ಅಂತಂದ್ರೆ ಒಂದು ಶುಭಕರವಾಗಿರ್ತಕ್ಕಂಥದ್ದು. ಆ ಒಂದು ಕೊಡಪಾನ ತುಳಿಕಿತಲೆ ಅಂತಂದ್ರೆ ತುಂಬಿ ತುಳುಕ್ತು ಅಂತಂದ್ರೆ ಹೆಚ್ಚುವರಿಯಾಗಿ ಮಳೆ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇದು ಒಂದು ಡೌಟ್. ಈಗ ತುಂಬಿದ ಕೂಡ ಹೆಚ್ಚಾಗಿ ತುಳುಕಲ್ಲ ಅಂತಾನೆ ಒಂದು ಗಾದೆ ಇದೆ. ತುಂಬಿದ ಕೂಡ ತುಳುಕಿತಲೆ ಅಂತ ಅಂದ್ರೆ ಎಲ್ಲರಿಗೂ ಒಂದು ಡೌಟ್ ಇದ್ದೇ ಐತೆ, ಇದೇನಿರ್ಬೋದು, ಸರಿ ಏನಾಗಿರ್ಬೋದು ಅನ್ನೋದು. ಅಲ್ಲ, ತುಳುಕಿತ್ತು ಅಂತಂದ್ರೆ ತುಂಬಿದ ಮೇಲೆನೆ ತುಳುಕ್ತಿತ್ತದು. ತುಂಬಿದ ಕೊಡಪಾನ ತುಂಬಿ ಬಿಟ್ಟಿದೆ ಈಗಾಗ್ಲೇ, ಅದು ಶುಭಕರ ಅಂತಂದ್ರೆ ಅದಕ್ಕೆ ಹೇಳ್ತಾರದ್ ನಾವು. ಅದು ಯಾವತ್ತಿಗೂ ತುಳುಕಲ್ಲ ಅಂತ ಬರೋದಿಲ್ಲ. ಯಾರಾದ್ರೂ ನಿಮ್ಮ ಮನೆಗೆ ಬಂದಿರತಕ್ಕಂಥವ್ರು, ಯಾರಾದ್ರೂ ಅತಿಥಿಗಳು ಬಂದಾಗ ಏನಮ್ಮ ಇಷ್ಟೆಲ್ಲ ತುಂಬಿ ತುಳುಕ್ತಾ ಇದೆ ನಿಮ್ಮ ಮನೆಯಲ್ಲಿ, ನಿಧಿ ಸಂಪತ್ತು ವಜ್ರ ವೈಡೂರ ಬೆಳ್ಳಿ ಬಂಗಾರ ತುಂಬಿ ತುಳುಕ್ತಾ ಇತ್ತಲ್ಲ ನಿಮ್ಮ ಮನೆಯಲ್ಲಿ, ದವಸ ಧಾನ್ಯ ತುಂಬಿ ತುಳುಕ್ತೈತಲ್ಲ ರೈತರ ಮನೆಯಲ್ಲಿ ಅಂತೀವಿ. ಅದು ವಾಡಿಕೆಯಾಗಿ ಬರ್ತಕ್ಕಂಥದ್ದು. ಹೀಗಾಗಿ ತುಂಬಿ ತುಳುಕ್ತು ಅಂತಂದ್ರೆ ಅದು ಶುಭಕರನೇ. ಹೆಚ್ಚುವರಿಯಾಗಿ ಹೆಚ್ಚಾಗಿ ಇಲ್ಲಿ ಮಳೆ ಬರ್ತಕ್ಕಂಥ ಒಂದು ಸಂಭವ ಇರುತ್ತೆ. ಅದಕ್ಕೆ ಈ ವರ್ಷ ರೈತರು ಮಳೆ ಮತ್ತು ಬೆಳೆ ಎರಡನ್ನು ಸಮಾನವಾಗಿ ಸ್ವೀಕರಿಸ್ತಾರೆ. ಹೆಚ್ಚಿನ ರೀತಿಯಲ್ಲಿ ಸಂತೋಷಕರವಾಗಿರ್ತಾರ ಅಂತಕ್ಕಂಥದ್ದು ಈ ಒಂದು ವಾಣಿಯಿಂದ ಅಭಿವೃದ್ಧಿ ಆಗುತ್ತೆ, ಸಮೃದ್ಧಿ ಆಗುತ್ತೆ. ರೈತರಿಗೆ ನಮ್ಗೆ ಏನು ಒಳ್ಳೇದಾಗ್ಬೇಕು ಅದಾದ್ರೆ ಜನರು ಚೆನ್ನಾಗಿರ್ಬೇಕು. ರಾಜಕೀಯಕ್ಕೆ ಮತ್ತೆ ರೈತರಿಗೆ ಮಳೆ ಬೆಳೆಗೆ ಸಂಬಂಧಿಸಿದ್ದು ಅಂತ ಹೇಳ್ತಾರಲ್ವಾ? ಹೌದು, ಇದು ಮಳೆ ಬೆಳೆಗೆ ಸಮೃದ್ಧಿಯಾಗಿ ಇದೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದೆ. ಮೈಲಾರಲಿಂಗೇಶ್ವರ ಯಾವತ್ತಿಗೂ ಮೈಲಾರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸದ್ಭಕ್ತರಿಗೆ ಯಾವುದೇ ನೋವು ನಲಿವು ಇಲ್ದಂಗೆ ಎಲ್ಲರನ್ನು ಸುಖ ಶಾಂತಿ ನೆಮ್ಮದಿಯಿಂದ ಶಾಂತ ರೀತಿಯಿಂದ ಶಾಂತಿ ಪುರುಷರಾಗಿ ಮೈಲಾರಲಿಂಗೇಶ್ವರನ ಭಕ್ತರು ಬರ್ತಾರೆ. ಅವರೆಲ್ಲ ಶಾಂತ ರೀತಿಯಿಂದ ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸಿ ಎಲ್ಲರೂ ಲಕ್ಷಾಂತರ ಜನ ಬಂದಿರತಕ್ಕಂಥವರು ಕೂಡ ಒಂದು ನಾಮಸ್ಮರಣೆಯನ್ನ ಎಲ್ಲಾ ಜಾತಿ ವರ್ಗದವರು ಮೈಲಾರಲಿಂಗೇಶ್ವರನ ಭಕ್ತರೇ ಅವರು. ಇದಕ್ಕೆ ಜಾತಿ ಕುಲ ಭೇದ ಪಂಥ ಯಾವುದೇ ಇಲ್ಲ. ಎಲ್ಲರನ್ನೂ ಮುಟ್ಟಿಸಿಕೊಳ್ತಕ್ಕಂಥ ದೇವರು ಯಾವ್ದಾರ ಇದ್ರೆ ಅದು ಮೈಲಾರಲಿಂಗೇಶ್ವರ ಅಂತಕ್ಕಂಥದ್ದನ್ನ ನಾವು ತಿಳಿಸಬಹುದಾಗಿದೆ. ಈ ಕ್ಷೇತ್ರದಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿಗಳು ಆಗ್ಬೇಕಾಗಿದೆ. ಶುದ್ಧ ಕುಡಿಯುವ ನೀರು ಆಗ್ಬೇಕು. ದೇವಸ್ಥಾನದ ನಿಧಿಯಿಂದನೇ ಈಗಾಗಲೇ ಸಾಕಷ್ಟು ಕಾಮಗಾರಿಗಳನ್ನ ತಗೊಂಡಿದ್ದಾರೆ. ಹಬ್ಬದಲ್ಲಿ ಅದು ತುಂಬಾ ಅನಿವಾರ್ಯ ಅಂತ ಅನ್ಸುತ್ತೆ. ಇಲ್ಲಿ ವಾಶ್ರೂಮ್ ಆಗ್ಬೇಕು, ಶೌಚಾಲಯಗಳು, ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಒದಗಿಸ್ಕೊಡ್ಬೇಕಾಗಿದೆ. ಎಲ್ಲಾ ಭಕ್ತರು ಕೇಳೋದು ಅದನ್ನೇ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಶೌಚಾಲಯಗಳು, ಮೂಲಭೂತ ಸೌಕರ್ಯಗಳು ಹೆಚ್ಚು ಆಗ್ಬೇಕಾಗಿದೆ. ವಸತಿ ಗೃಹಗಳು ಆಗ್ಬೇಕು. ಇಲ್ಲಿ ಬಹಳ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಅವರು ಕೂಡ ಹೇಳೋಗ್ತಾರೆ ನಮಗೆಲ್ಲ ಒಳ್ಳೆ ಶೌಚಾಲಯಗಳನ್ನ ಮಾಡ್ಸಕ್ಕೆ ಮುಂದಾಗ್ರಿ ಅಂತ. ಆ ನಿಟ್ಟಿನಲ್ಲಿ ಜಿಲ್ಲಾ ಆಡಳಿತ ಮುಂದಾಗ್ಬೇಕಂತ ಹೇಳಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೇವೆ. ಒಟ್ಟಿನಲ್ಲಿ ಈ ವರ್ಷ 2025ನೇ ವರ್ಷ ಬಹಳ ಶುಭಕರವಾಗಿದೆ. ಬಹಳ ಯಶಸ್ವಿಯಾಗಿ ಜಾತ್ರೆ ನಡೆದಿದೆ. ದೇವಸ್ಥಾನ ಎಷ್ಟು ರಶ್ ಐತೆ, ಯಾವಾಗ್ಲೂ ಹಿಂಗೆ ಇರ್ತದಲ್ಲ? ಹೌದು, ಒಂದು ಶಿವರಾತ್ರಿ ಆಗೋವರೆಗೂ ಪ್ರತಿ ವರ್ಷ ಮೊದಲೆಲ್ಲ ಜಾತ್ರೆಯಲ್ಲಿ ಬರ್ತಕ್ಕಂಥವ್ರು ಬರಕ್ ಆಗದೆ ಇರೋದ್ರಿಂದ ಅವರು ಪೂಜೆ ಪುನಸ್ಕಾರಗಳನ್ನ ಬಹಳ ನೀಟಾಗಿ ಮಾಡ್ಬೇಕಾಗತ್ತೆ. ಹಿಂಗಾಗಿ ಅಲ್ಲಿ ಜಾತ್ರೆಯಲ್ಲಿ ಅದು ಅನಾನುಕೂಲ ಆಗತ್ತೆ ಅಂತ ಹೇಳಿ ಜಾತ್ರೆ ಆದ್ಮೇಲೆ ಎಲ್ಲ ಬಂದು ಅವ್ರ ಸೇವೆಗಳನ್ನ
ಸಲ್ಲಿಸ್ತಕ್ಕಂತ ಒಂದು ಪದ್ಧತಿ ಇದೆ. ಆದ್ರಿಂದ ಪ್ರತಿದಿನನೂ ಶಿವರಾತ್ರಿವರೆಗೂ ಇಲ್ಲಿ ರಶ್ ಇರುತ್ತೆ. ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಕೂಡ ಸೇವೆ ಮಾಡ್ತಕ್ಕಂಥವ್ರು ಇರ್ತಾರೆ. ನಾವು ಅವ್ರು ಎಲ್ಲಿಗೆ ಹೋಗ್ತಾರೆ ಸ್ವಲ್ಪ ಅನೌನ್ಸ್ ಮಾಡ್ತಾ ಇದ್ರೆ ಒಳ್ಳೇದು ಅಂತ ಅವ್ರು. ಅದಕ್ಕೆಲ್ಲ ಕ್ರಮ ತಗೊಂಡಿದ್ದೀವಿ. ದೇವಸ್ಥಾನದ ವತಿಯಿಂದ ಈಗಾಗಲೇ ಕ್ರಮ ತಗೊಂಡಿದ್ದಾರೆ. ಆಗುತ್ತೆ, ಅದೆಲ್ಲ ಒಂದು ವ್ಯವಸ್ಥೆ ಆಗ್ತದೆ. ಈಗೆಲ್ಲ ಭಕ್ತರು ಜಾಗೃತರಾಗಿದ್ದಾರೆ. ಯಾರು ಯಾವ್ದೇ ಭಕ್ತರು ಬಂದ್ರು, ಗೊರವೆಗಳು ಬಂದ್ರು ಭಕ್ತಿಯಿಂದನೇ ಕಾಣ್ರಿ, ಭಂಡಾರ ಸ್ವೀಕರಿಸ್ರಿ. ಹೆಚ್ಚುವರಿಯಾಗಿ ದೇವಸ್ಥಾನದಿಂದ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂದ್ರೆ ದಯವಿಟ್ಟು ಯಾರು ಕ್ಷೇತ್ರದ ಪರವಾಗಿ ನಾವು ಕೇಳಕ್ ಅವಕಾಶ ಇರೋದಿಲ್ಲ. ಭಕ್ತಿಯಿಂದ ನಿಮ್ ಕೈಲಾದದನ್ನ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತಕ್ಕಂತ ಒಂದು ಪದ್ಧತಿ ಮಾಡ್ಕೋಬೇಕಂತ ಹೇಳಿ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೆ. ಗಂಗಮ್ಮನ ಬಗ್ಗೆ ಏನಾದ್ರು? ಪಾರ್ವತಿನೇ ಗಂಗಮ್ಮಳಮ್ಮ, ಮೈಲಾರಲಿಂಗೇಶ್ವರನ ಧರ್ಮಪತ್ನಿ. ಆ ಪಾರ್ವತಿಯ ಒಂದು ಸಮ್ಮುಖದಲ್ಲಿನೇ ರಾಕ್ಷಸರಿ ಸಂಹಾರ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಡಂಕನಬರಡಿಯಲ್ಲಿ ಪ್ರತಿ ವರ್ಷನೂ ಗುಪ್ತ ಮೌನ ಸವಾರಿಯೊಂದಿಗೆ ಉಪಿಲಂಬನಿ ಗುರುಪೀಠದ ಗುರುಗಳ ಎಲ್ಲ ಬಿರುದಾವಳಿ ಸಮೇತ ಹೋಗಿ ಅಲ್ಲಿ ರಾಕ್ಷಸರ ಸಂಹಾರ ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ರಾಕ್ಷಸರ ಕೆಳಗೆ ಅಪ್ಪಳಿಸಿ ಬಿದ್ದಾಗ ಗಂಗೆಮಾಳಮ್ಮ ಕುದುರೆಯ ಮೇಲೆನೆ ಕೂತ್ಕೊಂಡು ಆ ಮಣಿಕಾಸುರನ ತೊಡೆಯನ್ನ ತ್ರಿಶೂಲದಿಂದ ಚುಚ್ಚಿಬಿಡ್ತಾಳೆ. ಅವನ ಮೇಲ್ಗಡೆ ಎದ್ದು ಬರಬಾರ್ದು ಅಂತ ಹೇಳಿ ಆ ರೀತಿ ಒಂದು ಸಂಹಾರ ಮಾಡ್ಬೇಕಾದ್ರೆ ಆಕೆ ಒಂದು ಅವತಾರವನ್ನ ತಾಳಿ ಅವತಾರದಿಂದ ರಾಕ್ಷಸರನ್ನ ಸಂಹಾರ ಮಾಡಿರ್ತಕ್ಕಂಥ. ಇಲ್ಲೆಲ್ಲ ಕುದುರೆಕಾರನ್ ಸೇವೆ ಇದೆ. ನಾವೆಲ್ಲ ದೀಕ್ಷೆ ಕೊಡ್ತೇವೆ ಗುರುಗಳು. ದೀಕ್ಷೆಗಳನ್ನ ಮಾಡ್ಬೇಕಾದ್ರೆ ಕಪಿಲಮುನಿ ಗುರುಪೀಠದ ಗುರುಗಳಿಂದನೇ ಅದನ್ನ ದೀಕ್ಷೆ ತಗೊಂಡು ನಂತರ ಭಗವಂತರಿಗೆ ಸೇವೆ ಮಾಡ್ತಕ್ಕಂಥದ್ದಿದೆ. ಇದು ಪರಂಪರೆಯಿಂದ ಬಂದಿರತಕ್ಕಂಥ ಕುದುರೆಕಾರರ ದೀಕ್ಷೆ ಅಂತ ಕೊಡ್ತೇವೆ. ಗೊರವೈಗಳ ದೀಕ್ಷೆ ಕೊಡ್ತೇವೆ. ಚಾಮರದ ಸೇವೆ ಮಾಡ್ತಕ್ಕಂಥದಕ್ಕೆ ದೀಕ್ಷೆ ಕೊಡ್ತೇವೆ. ತಾಯಿ ಕೋಲದಿ ಒಟ್ಟಿಗೆ ಪಂಜು, ಹಿಂದೆಲ್ಲ ಪಂಜ್ ಇರ್ಲಿಲ್ಲ. ಅದನ್ನೆಲ್ಲ 5 ಪವಾಡಗಳ ಬಗ್ಗೆ ವಿಶ್ಲೇಷಣೆ ಹೇಳ್ತೀರಾ? 5 ಪವಾಡಗಳನ್ನ ಕಂಜಾವೀರರಿಂದ ಇಲ್ಲಿ ಪುರಾತನ ಕಾಲದಲ್ಲಿ ನಡೆಸ್ಕೊಂಡ್ ಬಂದಿದ್ದೀವಿ. ಅವು ಪವಾಡಗಳು ಮೈಲಾರಲಿಂಗೇಶ್ವರನ ಕಾರಣಕ್ಕೋತ್ಸವ ಮರುದಿವಸ ನಡೆಯುತ್ತೆ. ಕನ್ನ ಪವಾಡ ಅಂತಂದ್ರೆ ಮೊದಲನೇ ಸರಿ ಚುಚ್ಕೊಳ್ತಕ್ಕಂಥದ್ದು, ಮಗಣಿಗೂಟದ ಪವಾಡ, ಮತ್ತೆ ತ್ರಿಶೂಲ ಪವಾಡ, ಆರತಿ ಪವಾಡ, ಇನ್ನು ಅನೇಕ ಪವಾಡಗಳು, ಮಿಣಿ ಹಾಕೋದು, ಮುಳ್ಳು ತೆಗೆಯೋದು, ಈ ತರ ಎಲ್ಲ ಒಂದು ಪುರಾತನ ಕಾಲದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ ಇದೆ. ಅವುಗಳಿಗೆ ಪವಾಡಗಳು ಅಂತೇಳಿ, ಶಸ್ತ್ರ ಪವಾಡಗಳು ಅಂತ ಹೇಳಿ ಕರಿತೀವಿ. ಅದ ನಂತರ ಮತ್ತೆ ಸರಪಳಿ ಹರಿತಕ್ಕಂಥ ಒಂದು ಪವಾಡ. ಪರವೈನವರು ಗುರುಗಳ ಭಂಡಾರ ಆಶೀರ್ವಾದವನ್ನ ಪಡೆದು ಇಲ್ಲಿ ಚೂರ್ ಚೂರಾಗಂಗೆ ಅದನ್ನ ಸರಪಳಿ ಹರಿತಕ್ಕಂಥದ್ದಿದೆ. ಈ ಪವಾಡಗಳನ್ನ ಯಾಕೆ ಇಷ್ಟೇ? ಇದೇ ಇಲ್ಲಿ ಮೈಲಾರಲಿಂಗೇಶ್ವರನ ಸನ್ನಿಧಾನದಲ್ಲಿ ರಾಕ್ಷಸರ ಅಂತ್ಯ ಆಗುತ್ತೆ. ಆ ರಾಕ್ಷಸರದ ರಕ್ತ ಒಂದು ಹನಿ ಬಿತ್ತು ಅಂದ್ರೆ ಮತ್ತೆ ಭೂಲೋಕದಲ್ಲಿ ಆ ಶಕ್ತಿ ಉಳ್ಕೊಂಡು ಮತ್ತೆ ಎಷ್ಟೋ ರಾಕ್ಷಸರ ಒಂದು ಗುಣಗಳು ಇಲ್ಲಿ ಬೆಳಿತಾವು. ಆ ರಾಕ್ಷಸರ ಅಂತ್ಯ ಆಗಲ್ಲ ಅಂತ ಹೇಳಿ ಮನುಷ್ಯನ ರಕ್ತ ಕೆಳಗಡೆ ಬಿದ್ದಾಗ ಈ ಕ್ಷೇತ್ರಕ್ಕೆ ಶಾಂತಿ ಅಂತಕ್ಕಂಥದ್ದನ್ನ ಅದು ತೋರ್ಸೋದಕ್ಕಾಗಿನ ಇಲ್ಲಿ ಪವಾಡಗಳನ್ನ ಅಂತ ಹೇಳಿ ಸಣ್ಣದಾಗಿ ಇಲ್ಲಿ ಮಾಡ್ತೀವಿ. ಇವಾಗ ತುಪ್ಪದ ಮಾಳಮ್ಮಗೂ ಮೈಲಾರಲಿಂಗೇಶ್ವರಿಗೂ ಏನ್ ಸಂಬಂಧ ಇದೆ? ಪಾರ್ವತಿಯ ಮತ್ತೊಂದು ಅವತಾರನೇ ತುಪ್ಪದ ಮಾಳಮ್ಮ ಅಂತ. ತುಪ್ಪ ಅಂದ್ರೆ ಘೃತಮಾರಿ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಘೃತ ಅಂತಂದ್ರೆ ತುಪ್ಪ. ಆಕೆ ರಾಕ್ಷಸನ ಸಂಹಾರ ಮಾಡಬೇಕಾದ್ರೆ ಪಾರ್ವತಿ ತನ್ನ ನ್ಯಾಲಿಗೆಯನ್ನೇ ಚಾಚಿ ಬಿಡ್ತಾಳೆ. ಬಹಳ ಉದ್ದ ನ್ಯಾಲಿಗೆ ಚಾಚಿದಾಗ ಆ ನ್ಯಾಲಿಗೆ ಮೇಲೆ ಯುದ್ಧ ನಡೆಯುತ್ತೆ. ಆ ಯುದ್ಧ ನಡಿಬೇಕಾದ್ರೆ ಪಾರ್ವತಿ ಅವತಾರವನ್ನ ತಾಳದ ಯಾವ್ದಪ್ಪ ಅಂದ್ರೆ ಘೃತಮಾರಿ ಆಗಿಬಿಡ್ತಾಳೆ. ಆ ಘೃತಮಾರಿ ಅವತಾರವನ್ನ ತಾಳಿದ ಮೇಲೆ ಆಕೆಗೆ ಶಾಂತಿ ಮಾಡ್ಬೇಕು ಅಂತಂದೇಳಿ ಅಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗದವರು ಆ ಯಮ್ಮನಿಗೆ ತುಪ್ಪ ನೆಕ್ಕಿಸ್ತಾರೆ. ತುಪ್ಪವನ್ನ ಬಾಯಿಗೆ ನೆಕ್ಕಿಸಿದಾಗ ಮತ್ತು ಮೈ ತುಂಬಾನು ಲೇಪನೆ ಮಾಡ್ತಾರೆ. ಅವಾಗ ಆಕೆ ಶಾಂತಳಾಗಿ ಪಾರ್ವತಿ ಮತ್ತೊಂದು ಅವತಾರನೇ ಘೃತಮಾರಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಪುರಾಣಗಳಲ್ಲಿ ಕೇಳ್ಕೊಂಡ್ ಬಂದಿದ್ದೀವಿ. ಅದಾಗೋದಕ್ಕೆ ಏನು ರೀಸನ್ ಇರಬಹುದು? ಅಂದ್ರೆ ಯುದ್ಧ ನಡೆಯುತ್ತಲ್ಲ ಇಲ್ಲಿ ರಾಕ್ಷಸರಿಗೂ ಮತ್ತು ಗಣಕೂಟಕ್ಕೂ, ದೇವ ಗಣಕೂಟಕ್ಕೂ ಮತ್ತು ರಾಕ್ಷಸರ ಗಣಕೂಟಕ್ಕೂ ಇರುತ್ತೆ. ಇಲ್ಲಿ ಮುಖ್ಯವಾಗಿ ರಾಕ್ಷಸರು ಯಾರಪ್ಪ ಅಂದ್ರೆ ಮಲ್ಲಾಸುರ, ಮಣಿಕಾಸುರ, ಬಲಿಚಕ್ರವರ್ತಿ ಮಕ್ಕಳು. ಅವ್ರಿಗೆ ಅವ್ರ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಅಷ್ಟೊಂದು ಶಿವ ಪಾರ್ವತಿಯವರು ಆಯಾಸಗೊಳ್ತಾರೆ. ಅಷ್ಟು ಪರಾಕ್ರಮಿಗಳಾಗಿ ಅವ್ರಾಗಿರ್ತಾರೆ ಮಲ್ಲಾಸುರ, ಮಣಿಕಾಸುರ. ಅವ್ರನ್ನ ಅಂತ್ಯ ಮಾಡೋದಕ್ಕಾಗಿನೇ ಇಲ್ಲಿ ಎಲ್ಲಾ ದೇವಾನ ದೇವತರು ಒಂದೊಂದು ಅವತಾರವನ್ನ ತಾಳಿ 7 ಕೋಟಿ ಮೈಲಾರಲಿಂಗನ ರೂಪದಲ್ಲಿ ಗಣಕೂಟದೊಂದಿಗೆ ಇಲ್ಲಿ ಬಂದಿರತಕ್ಕಂಥದಕ್ಕಿರೋದಕ್ಕೆ 7 ಕೋಟಿ ಮೈಲಾರಲಿಂಗ ಅಂತ ಹೇಳಿ ಹೆಸರು ಬಂದಿದೆ. ಇದೇ ವಿಷ್ಣು ಹೆಗ್ಗಪ್ಪ ಅಂತಂದ್ರೆ ವಿಷ್ಣುನೇ ಹೆಗ್ಗಪ್ಪನಾಗ್ತಾರೆ. ಇಲ್ಲಿ ಚಿಕ್ಕಯ್ಯ, ದೊಡ್ಡಯ್ಯ, ಗಣಪತಿ, ಷಣ್ಮುಖ ಇವರೆಲ್ಲರ ಅವತಾರ ತಾಳ್ತಾರೆ. ಇಲ್ಲಿ ಹೆಗ್ಗಪ್ಪನೂ ಇದೆ. ಹೆಗ್ಗಪ್ಪ ಅಂದ್ರೆ ಅವನು ಇಡೀ 7 ಕೋಟಿ ದೇವಾನ್ ದೇವತೆಗೆ ಕಮೆಂಡೆಂಟ್ ಆಗಿರ್ತಾನಂತ. ಮಂತ್ರಿ ಸ್ಥಾನವನ್ನ ಹೊಂದಿರ್ತಾನೆ. ಆತನ ಒಂದು ವಿಷ್ಣುವಿನ ಸಮ್ಮುಖದಲ್ಲಿದೆ ಇಲ್ಲಿ ರಾಕ್ಷಸರಿಗೆ ಸಂಹಾರ ಆಗೋದು ಆ ಡಂಕನಬರಡಿಯಲ್ಲಿ. ಅದಕ್ಕಾಗಿನ ಅವ್ರಿಗೆ ಅವತಾರ ಇಲ್ಲಿ ಶಿವ ಮತ್ತು ಪಾರ್ವತಿಯವರು ಬಂದಿದಾರ ಅಂತಕ್ಕಂಥದ್ದು ರಾಕ್ಷಸರಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕಾಗಿನ ಅವರು ಅವತಾರ ಬದಲಾವಣೆ ಆಗಿ ಬಂದಿರುತ್ತೆ. ಶಿವ ಮೈಲಾರಲಿಂಗ ಒಬ್ಬ ಮಹಾರಾಜನ ವೇಷದಲ್ಲಿ, ಗೊರವಯ್ಯನ ವೇಷದಲ್ಲಿ ಬಂದಿದ್ದಾನ. ಇನ್ನೊಂದು ಪಾರ್ವತಿ ಅಂದ್ರೆ ಗಂಗಮ್ಮಳಮ್ಮ.
ಇವರೆಲ್ಲ ಈಗ 5 ಪವಾಡಗಳನ್ನ ಇವಾಗ ತುಪ್ಪದ ಮಾವನ ಮದ್ವೆ ಆಗೋಕ್ಕೋಸ್ಕರ ಮೈಲಾರಲಿಂಗೇಶ್ವರ ಮಾಡಿದ್ದು ಅಂತ ಹೇಳ್ತಾರೆ. ಆ ಪವಾಡಗಳನ್ನ ಇವಾಗ ಎಲ್ಲಾ ಯಾರು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಇಲ್ಲ ಪವಾಡಗಳು ಆಗ್ಲೇ ನಾನೇನ್ ಹೇಳಿದ್ನಲ್ಲ ಅದೇ ಪವಾಡಗಳು ಇಲ್ಲಿ ಜರಗದು. ಅದೆಲ್ಲ ದಂತಕಥೆಗಳಾಗಿ ಅದು ಒಂದು ಇದೊಂದು ಹೇಳ್ತಿರ್ತಾನೆ. ಅವೆಲ್ಲ ನಮ್ಮಲ್ಲಿ ಪುರಾಣಗಳಲ್ಲಿ ಅವೆಲ್ಲ ಕಂಡು ಬರಲ್ಲ. ಅವ್ರು ಹೇಳ್ತಾರ ಬಾಯಿ ಮಾತಿಂದ ಬಂದಿರ್ತಕ್ಕಂಥದ್ದು. ಅಣ್ಣಂದ್ರು 5 ಜನ ಇದ್ರು ಹಂಗ. ಇಲ್ಲ ಅದೆಲ್ಲ ನಾವ್ ಯಾವತ್ತಿಗೂ ಕೇಳಿಲ್ಲ. ಅದು ಗ್ರಾಮೀಣ ಭಾಷೆಯಲ್ಲಿ ಅವನ್ನೆಲ್ಲ ಹೇಳ್ಕೊಂತ ಹೋಗ್ತಿರ್ತಾರೆ ಜನಪದ ಇದರಲ್ಲಿ. ಹೀಗಾಗಿ ನಾವು ಪುರಾಣಗಳಲ್ಲಿ ಯಾವ್ದನ್ನು ಅದನ್ನ ಕಂಡಿಲ್ಲ. ಅವರು 5 ಪವಾಡಗಳನ್ನ ಮಾಡಿದ್ಮೇಲೆ ನಮ್ಮ ಮದ್ವೆ ಆದ್ರು. ಅದೇ ಕಂಚವೀರರು ಅಂತಂದು ಕರೀತಾರೆ. ಅವರಿಗೆ ಪಂಚವೀರರು ಅಂತಂದು ಕರೀತಾರೆ. ಅವರ ಇವತ್ತಿಗೂ ಪವಾಡ ಮಾಡ್ತಿರ್ತಾರೆ. ಹೆಗ್ಗಪ್ಪ ತಿರುಪತಿ ತಿಮ್ಮಪ್ಪ 7 ಕೋಟಿ ಸಾಲ ಕೊಟ್ಟ ಅವನಿಗೆ ಸಿಕ್ಕಾಕಂತಾನ. ಹಂಗಾಗಿ ಅವನಿಗೆ 7 ಕೋಟಿ ಕೊಡು ಅಂದಾಗ ಗೋವಿಂದ ಅಂತಷ್ಟನೆ ಮೈಲಾರಲಿಂಗಪ್ಪ ಹಗ್ಗ ಕೊಟ್ಟಿ ಕೈಗೆ ಮಳಿ ಹೊಡೆದು ಇಲ್ಲಿ ಎಲ್ಲದೂ ಕುಂದಿರಿಸ್ಬಿಟ್ಟಿದಾನ. ಆ ಒಂದು ಮೂರ್ತಿ ಇವತ್ತಿಗೂ ನಾನು ನೋಡ್ತಾ ಇದ್ದೀನಿ. ಇವಾಗ ಹುಣಸೆ ಮರದಲ್ಲಿ ಹುಣಸೆ ಹಣ್ಣು ಬಿಡೋದೇ ಇಲ್ಲ ಅಂತ ಹೇಳ್ತಾರಲ್ಲ ಅದು? ಇಲ್ಲ ನಮ್ಮಲ್ಲಿನ ಹುಣಸೆ ಮರಗಳು ಎಲ್ಲವೂ ಬರ್ತಾವ. ಅದು ಕೂಡ ದಂತಕಥೆನೇ ಇರ್ಬೋದು. ಮತ್ತೆ ನಿಮ್ಮ ನಂಬಿಕೆ ಯಾವತ್ತಿಗೂ ಸುಳ್ಳಾಗಲ್ಲ ಅಂತಂದು ಇವಾಗ ಮೈಲಾರದಲ್ಲಿ ಹುಣಸೆ ಹಣ್ಣು ಬಿಡೋದೇ ಇಲ್ಲ ಅದೆಲ್ಲ ಏನಿಲ್ಲ. ನಾವು ಸಣ್ಣರಿಂದಾನೆ ನೋಡ್ತಾ ಇದ್ದೇವೆ. ಎಲ್ಲ ಏನೋ ಒಂದು ನಂಬಿಕೆಯಿಂದ ಬಂದಿದಾರೆ ಮೊದ್ಲಿಂದನು. ಅದೇ ಯಾವತ್ತಿಗೆ ನಮ್ಮಲ್ಲಿರೋ ಹುಣಸೆ ಮರ ಹಂಗ ಆಗಿಲ್ವಲ್ಲ, ಬಿಡ್ತಿರ್ತತಿ ಯಾವಾಗ್ಲೂ ಬಿಡ್ತಾ ಇರೋದು. ಏನಿಲ್ಲ, ಮೈಲಾರ ಕ್ಷೇತ್ರ ಚೆನ್ನಾಗಿ ನಡೀತಾ ಇದೆ. 3 ಕಡೆಗೆ ತುಂಗಾಭದ್ರಾ ನದಿ ಇದೆ, ಒಂದ್ ಕಡೆ ಪರ್ವತ ಸಾಲ ಇದೆ. ಉಂಗ್ಲಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದೇ ಇದು ಪುಣ್ಯಕ್ಷೇತ್ರ. ಇದಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ಬೇಕಾಗಿತ್ತು. ಯಾಕಂದ್ರೆ ನದಿ ಇರೋದ್ರಿಂದ ಸುತ್ತಿ ಬೆಳೆಸಿ ಬರ್ಬೇಕಾಗುತ್ತೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ಬೇಕಾಗಿರೋದ್ರಿಂದ ಎಲ್ಲಾ ಕಡೆಗೂ ಒಂದೊಂದು ಶಿಬಾರಗಳು, ಒಂದೊಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಮಣಿಚೂಲ ಪರ್ವತ ಅಂತಂದ್ರೆ ಯಾವ್ದು? ಒಂದು ಕಡೆಗೆ ಮಣಿಚೂಲ ಪರ್ವತಗಳು ಇದಾವು, 3 ಕಡೆಗೆ ತುಂಗಾಭದ್ರಾ ನದಿ ಇದೆ. ಪೂರ್ವದ ದಿಕ್ಕಿನಲ್ಲಿ ನೋಡಿದಾಗ ಮಣಿಚೂಲ ಪರ್ವತಗಳು, ಬೆಟ್ಟ ಗುಡ್ಡಗಳು ಸಾಲ್ತು. ಮಣಿಚೂಲ ಪರ್ವತದಲ್ಲಿ ರಾಕ್ಷಸರು ಇದ್ದಿದ್ದು, ಅದಕ್ಕೋಸ್ಕರ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥವಕ್ಕೆ ಮಣಿಚೂಲ ಪರ್ವತಗಳು ಅಂತ ಹೇಳಿ ಕರೀತೀವಿ. ಈಗ ಮೈಲಾರ ಅಂತ ಆಯ್ತು ಅಂತಾನೆ ಹೇಳ್ತೀವಲ್ವಾ, ಹಂಗಾಗಿ ಈಗ ದೇವ್ರಗುಡ್ಡನ ಇವಾಗ ಮೈಲಾರನ ಅನ್ನೋ ಒಂದು ಕನ್ಫ್ಯೂಷನ್ ಇದ್ರ ಬಗ್ಗೆ. ಇಲ್ಲ, ದೇವರಗುಡ್ಡದಕ್ಕಿಂತ ಪೂರ್ವದಲ್ಲಿ ಇರ್ತಕ್ಕಂಥದ್ದೇ ಇದು ಮೈಲಾರ. ಅಲ್ಲಿ ಒಬ್ಬ ರಾಕ್ಷಸರನ್ನ ಅಂತ್ಯ ಮಾಡಿದ್ರು, ಇಲ್ಲೊಬ್ಬರನ್ನ ಮಾಡಿದ್ರು ಅಂತ ಹೇಳಿ ಒಂದು ಪ್ರತೀತಿ. ಅದು ಕೂಡ ಭಕ್ತಾದಿಗಳು ಅದನ್ನ ನಂಬಿರ್ತಕ್ಕಂಥ ಕ್ಷೇತ್ರಗಳು. ಹೀಗಾಗಿ ಅದನ್ನು ಕೂಡ ಇವನ ಅಣ್ಣ ಅವನ ತಮ್ಮ ಅಂತ ಹೇಳಿ ಒಂದು ಪ್ರತೀತಿ. ಇವಾಗ ಡೆಂಕನಮರಡಿಯಲ್ಲಿ ಅವ್ರನ್ನ ಸಂಹಾರ ಮಾಡಿದಕ್ಕೆ ಅಲ್ಲಿ ಕಾಣಿಕಾ ಉತ್ಸವ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ದೇವ್ರಗುಡ್ಡದಲ್ಲಿ ಕರಿಯರದಲ್ಲಿ ಆಗುತ್ತಲ್ವಾ, ಅದ್ರ ಬಗ್ಗೆ ಏನಾದ್ರು ಅಲ್ಲೇನಾದ ಸಂಹಾರ ಆಗಿದ್ದು? ಅಲ್ಲ, ಅದು ಈ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆಯಾ ಅದು ದೇವರಗುಡ್ಡದಲ್ಲಿ ಕೂಡ ಅದೇ ನಮ್ಮ ಧಾರ್ಮಿಕ ಪರಂಪರೆ ನಡ್ಕೊಂಡ್ ಹೋಗ್ತಾ ಇದೆ. ಇಂಥವ್ ಸಾವಿರಾರು ಗುಡಿಗಳು ಅದಾವು. ಅದರಲ್ಲಿ ಮುಖ್ಯವಾಗಿ ಎಲ್ಲರದು ಬಾಯಲ್ಲಿರೋದು ಮೈಲಾರ ಕ್ಷೇತ್ರ, ದೇವರಗುಡ್ಡ ಅಂತಕ್ಕಂಥದ್ದು ಇದೆ. ಹಿಂಗಾಗಿ ದೇವರಗುಡ್ಡಕ್ಕೆ ಹೋಗಿ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ದೇವರಗುಡ್ಡಕ್ಕೆ ಹೋಗ್ತಾರೆ. ಇವನ ಅಣ್ಣ ಅಂತಾರ, ಅವನ ತಮ್ಮ ಅಂತಾರೆ. ನೀವೇನ್ ಹೇಳ್ತೀರಾ? ನಮ್ಮಲ್ಲಿ ಪೌರಾಣಿಕ ಇದರಲ್ಲಿ ನಾವು ಹಿಂದಿನಿಂದ ನೋಡ್ಕೊಂತ ಬಂದಿದೀವಲ್ಲ, ಮತ್ತೆ ಎಲ್ಲಾ ಭಕ್ತಾದಿಗಳಲ್ಲಿ ಹೋಗ್ತಾರ ಅಂದ್ರೆ ಒಂದು ಧರ್ಮ ಕ್ಷೇತ್ರ ಇರೋದಕ್ಕೆ ಹೋಗ್ತಾರೆ ದೇವರಗುಡ್ಡಕ್ಕೆ. ಮೈಲಾರಕ್ಕೆ ಬರ್ತಾರ ಅಂದ್ರೆ ಧರ್ಮ ಕ್ಷೇತ್ರ ಹೋಗ್ಬೇಕು, ಮೈಲಾರಕ್ಕೆ ಹೋಗ್ಬಾರ್ದು. ಅದು ಅವ್ರು ಹೆಂಗೆ ನಡೆಸ್ಕೊಂಡ್ ಬಂದಿರ್ತಾರ ಹಂಗೆ. ಅದಕ್ಕೆ ಈಗ ಒಬ್ಬ ಭಕ್ತ ದೇವರಗುಡ್ಡಕ್ಕೆ ಹೋಗ್ಬಾರ್ದಪ್ಪ, ನಾನ್ ಮೈಲಾರಕ್ಕೆ ಅಷ್ಟೇ ಹೋಗ್ಬೇಕು ಅಂತಾನ. ಇನ್ನೊಬ್ಬ ಭಕ್ತ ನಾ ಮೈಲಾರಕ್ಕೆ ಹೋಗೋದಿಲ್ಲ, ದೇವರಗುಡ್ಡದಲ್ಲೇ ನಾನು ಸೇವೆ ಮಾಡೋದು. ನಮ್ ಹಿರಿಯರ್ ಹಂಗೆ ಹೇಳ್ಕೊಂತ ಬಂದಿದ್ದಾರೆ, ನಮ್ ತಾತ ಹಂಗೆ ಹೇಳಿದಾರೆ. ನಾವ್ ಮೈಲಾರಕ್ಕೆ ಹೋದ್ರೆ ಮತ್ತೆ ಅದು ತೊಂದರೆ ಆಗತ್ತಂತಪ್ಪ ಅಂತಾನೆ. ಎಷ್ಟೋ ಜನ ಕಳ್ಳು ಒಕ್ಲು ಅಂತ ಇದಾರೆ, ಇವತ್ತಿಗೂ ಮೈಲಾರ ಕ್ಷೇತ್ರಕ್ಕೆ ಬಂದಿಲ್ಲ. ಇದು ಏನಾಗಿದೆ ಈ ದೇವ್ರದ್ದು ಅಂತಂದ್ರೆ, ಎಲ್ಲರಲ್ಲೂ ಕೂಡ ಒಂದು ಭಕ್ತಿಯ ಪರಾಕಾಷ್ಠೆಯನ್ನ ಮೀರಿದಂತ ಸದ್ಭಕ್ತರ ಇರೋದಿಲ್ಲ. ಎಲ್ಲರೂ ಭಕ್ತಿ ಹೊತ್ಕೊಂಡ್ ಬಂದ್ಬಿಡ್ತಾರ. ಆ ಭಕ್ತಿಯಲ್ಲಿ ನಾನು ಏನ್ ಮಾಡ್ತೀನಿ ಅನ್ನೋದೇ ಅವರಿಗೆ ಪ್ರಜ್ಞೆ ಇರಲ್ಲ. ಆದ್ರೆ ಪ್ರತಿಯೊಂದು ಅದು ಕೂಡ ಒಳ್ಳೇದಾಗೆ ಇರುತ್ತೆ. ಈಗ ಅವ್ರವ್ರ ಮನಸ್ಸಿಗೆ ತೋಚಿದಂತೆ ಅವ್ರು ಹೇಳೋದ ಅದೇ ಒಂದು ಭಕ್ತಿ. ಇವಾಗ ಅವ್ರು ಕಣ್ಣೋಕ್ಲು ಅಂತಂದ್ರೆ ಇವಾಗ ಹೋಗ್ಬಾರ್ದು ಅಂದ್ರೆ ಅದಕ್ಕೆ ಹೋಗ್ಬಾರ್ದ? ನೀವು ಅದೇ ಹೇಳ್ತೀವಿ. ಇಲ್ಲ, ನಾವು ಅದನ್ನೆಲ್ಲ ಬದಲಾವಣೆ ಮಾಡಿದ್ದೇವೆ. ಈ ಕ್ಷೇತ್ರಕ್ಕೆ ಬರ್ತಾರ, ಜಾತ್ರೆ ಬಂದ ತಕ್ಷಣ ಈ ಹೊಳೆ ಮುಳ್ಳಿಗೆ ಎಷ್ಟೋ ಜನ ಸತ್ರು ಅಂತ ಹೇಳ್ತಾರೆ. 1-2-3 ಮೊನ್ನೆ ತೀರಿಕೊಂಡಿದ್ದಾರೆ. ನದಿಯಲ್ಲಿ ಗುಂಡಿಗಳು, ಮರಳಿನ ಗುಂಡಿ ಇರ್ತಾವು. ಆ ಗುಂಡಿಯಲ್ಲಿ ಹೋದಾಗ ಪಾಪ ನದಿಗೆ ಸ್ನಾನ ಮಾಡಕಂತ ಹೋಗ್ತಾರೆ, ಅಲ್ಲಿ ಹೋಗ್ಬಿಡ್ತಾರೆ. ಜಾತ್ರೆಯಲ್ಲಿ ಯಾರೋ ಒಬ್ರು ಒಂದೂರಲ್ಲಿ ಯಾವ್ದೋ ಒಂದ್ ಹುಡುಗ ಸತ್ತ. ಈಗ ಅವ್ರದ್ದೇನ್ ನಂಬಿಕೆ? ಅದಕ್ಕೆ ಹೇಳ್ತೀನಿ, ಆ ನಂಬಿಕೆಗೋಸ್ಕರ ಮೈಲಾರಕ್ಕೆ ಹೋಗಿ ಬಂದ್ವಿ, ನಾವ್ ಮೈಲಾರಕ್ಕೆ ಇನ್ಮೇಲೆ ಹೋಗ್ಬಾರ್ದು. ಇವ್ರಿಗೇನ ಅವ್ರ ತಂದೆ ತಾಯಿ ಕೊಡ್ತಾರಲ್ಲ, ಅವ್ರ ಮಕ್ಳು ಹೇಳ್ಕೊಂತ ಹೋಗ್ಬಿಡ್ತಾರ. ಅವ್ರು ಹೋಗ್ತಾರ, ಅವ್ರ ಒಂದ್ 4 ತಲೆಮಾರ ಆದ್ಮೇಲೆ ಕಾಳು ಹೋಗ್ಲಾಗ್ಬಿಡ್ತಾರ. ಮೈಲಾರಕ್ಕೆ ಬರ್ರಪ್ಪ ಅಂದ್ರೆ ನಾವ್ ಬರೋದಿಲ್ಲ, ಇದು ಸತ್ತಿರೋದ್ ಗೊತ್ತಿರಲ್ಲ ಅವರಿಗೆ. ಈ ತರ ಅವಘಡಗಳು ನಡೆದವ ಅಂತ ಗೊತ್ತಿರಲ್ಲ. ಅದು ನಂಬಿಕೆ ಅವರಿಗೆ. ಮೈಲಾರಕ್ಕೆ ಹೋದ್ವಿ, ಮೈಲಾರದ ಹೊಳೆ ಮುಳಿಗ್ ನಮ್ ಮಗ ಸತ್ತ,
ಇಲ್ಲ ಈ ಮೈಲಾರಕ್ಕೆ ಹೋಗೋದ ಬೇಡ ಇನ್ನು ನಾವು. ಹಿಂಗೆ ಏನೋ ಒಂದು ಅವಘಡಗಳು ನಡೆದಿರ್ತಾವ. ಅದಕ್ಕೆ ಅವ್ರು ಕಳ್ಳ ಮಕ್ಕಳು ಆಗ್ಬಿಡ್ತಾರ. ಅವೆಲ್ಲ ಬಿಡ್ರಪ್ಪ ಅಂತ ನಾವೊಂದು ಅವನ್ನೆಲ್ಲ ಯಾವ್ದು ಇಟ್ಕೊಂಡು ಹೋಗ್ಬೇಕು. ಭಗವಂತನಿಗೆ ಸನ್ನಿಧಾನಕ್ಕೆ ಬರ್ಬೇಕಾದ್ರೆ ಅಚಾನಕ ನಡೀತಾವ ಅವೆಲ್ಲ. ಅವು ನಮ್ಮ ವೈಯಕ್ತಿಕ ತಪ್ಪಿನಿಂದ ನಡೀತಾವು. ಎಲ್ಲೋ ಹೋಗಿ ಎಲ್ಲ ಸ್ನಾನ ಮಾಡೋದು ಏನೋ ಮಾಡೋದು ಅವೆಲ್ಲ ಗುಂಡಿಗಳು ಅಂತ ಗೊತ್ತಾಗಲ್ಲ. ನದಿ ನೀರು ಜಾಸ್ತಿ ಇದ್ದ ಯಾವ್ದೇ ಕ್ಷೇತ್ರಕ್ಕೆ ಹೋಗ್ಲಿ ನದಿ ಸ್ನಾನ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದನೇ ಇರ್ಬೇಕು. ಇತ್ತೀಚಿನ ನದಿಗಳು ಅಷ್ಟೊಂದು ಸುರಕ್ಷಿತ ಇಲ್ಲ. ಅದಕ್ಕೋಸ್ಕರ ನಮ್ಮ ಎಚ್ಚರಿಕೆಯಿಂದನೇ ಭಕ್ತಾದಿಗಳು ಎಲ್ಲೇ ಹೋದ್ರೂ ಹುಷಾರಿಂದ ಇರ್ಬೇಕು. ಇನ್ನು ಎಷ್ಟು ಹೇಳಿದ್ರು ಸಾಲದು ಮೈಲಾರಲಿಂಗೇಶ್ವರಂದು. ಹಂಗಾಗಿ ಇನ್ನೂ ಕೇಳ್ಬೇಕು ಅಂತ ಏನಾದ್ರು ತಿಳ್ಕೊಳ್ಳೋದೈತಾ ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಭಕ್ತರಿಗೆ. ಇಲ್ಲ, ನಾವು ವಿಶೇಷವಾಗಿ ಅದಕ್ಕೇನು ದಾಖಲೆ ತಗೊಂಡ ನಾವೇನು ಓದ್ಕೊಂಡ್ ಬಂದಿಲ್ಲ. ಈಗ ನೀವ್ ಹೆಂಗ್ ನನ್ ಕೇಳ್ತಾ ಇದ್ರಿ, ನನ್ ಮಗ ನಮ್ಮ ತಂದೆ ಹೇಳ್ಬೇಕಾದ್ರೆ ನಾನ್ ಪಕ್ಕದಲ್ಲಿ ಇರ್ತಿದ್ದೆ. ನಮ್ ತಂದೆ ಅವ್ರು ಇದು ಹೆಂಗ್ ಹೇಳ್ತೀರಿ ಅಂತಂದ್ರೆ ನಮ್ಮ ಅಪ್ಪ ಹೇಳಿದ್ದ ಅಂತಂದ್ರು ಅವರು. ನಮ್ ತಾತಗೆ ಹೆಂಗ್ ಗೊತ್ತಾಗ್ತಂದ್ರೆ ಅವ್ರ ಅಪ್ಪ ಅವ್ರಿಗೆ ಹೇಳೋಣ ಅನ್ನೋದು. ದೇವಸ್ಥಾನದ ಎಷ್ಟು ವರ್ಷದ ಇತಿಹಾಸ? ಇದು ತ್ರೇತಾಯುಗದಿದೆ ದೇವಸ್ಥಾನ. ಇಲ್ಲಿ ಸ್ವಯಂಭೂ ಉದ್ಭವ ಲಿಂಗ ಇದೆ. ಕಪಿಲ ಮಹಾಮುನಿಗಳು ಆ ಸ್ವಯಂಭೂ ಉದ್ಭವ ಲಿಂಗವನ್ನು ಮೈಲಾರ ಲಿಂಗನ ಸ್ವರೂಪದಲ್ಲಿ ನೋಡ್ತಾರೆ. ಅದ ಹುತ್ತದ ಮಣ್ಣು ತಗೊಂಡೆ ಅಲ್ಲೊಂದು ಮೂರ್ತಿ ಮಾಡಿಟ್ಟಿದಾರಲ್ಲ, ಅದೆಲ್ಲ ಮಣ್ಣಿನ ಮೂರ್ತಿ. ಶಿವ ಈ ಅವತಾರದಲ್ಲಿ ಬಂದಿದ್ದಂತು ಕಿರೀಟಧಾರಿಯಾಗಿ ಖಡ್ಗಧಾರಿಯಾಗಿ ಭಂಡಾರ ಭಟ್ರು ಎಲ್ಲವನ್ನೂ ಹಿಡ್ಕೊಂಡು ಅಲ್ಲಿ ಬರ್ತಾರೆ. ಚಟ್ಟಿ ಭಂಡಾರ ಅಂತ ಇದು ಭಂಡಾರನೇ ಮೂಲ ಪ್ರಸಾದ ಇಲ್ಲಿ. ಅದು ಕಪಿಲ ಮಹಾಮುನಿಗಳ ಗುರುಪೀಠದ ಗುರುಗಳ ಮನೆಯಿಂದನೇ ಭಂಡಾರ ತಯಾರಾಗಿದೆ. ತಯಾರಾದಂತ ಪರಿಶುದ್ಧವಾದ ಭಂಡಾರವನ್ನ ಹೋಗಿ ಸ್ವಯಂಭೂ ಉದ್ಭವ ಲಿಂಗಕ್ಕೆ ಸೃಷ್ಟಿ ದಿನ ಅದನ್ನ ನಾವು ಭಂಡಾರ ಅಂತ ಹೇಳಿ ಮೈಲಾರ ಲಿಂಗನಿಗೆ ಅರ್ಚನೆ ಮಾಡಿ ಪೂಜೆ ಮಾಡ್ತೀವಿ. ಅವತ್ತು ಹೊಸ ಭಂಡಾರ ತಯಾರಾಗಿದ್ದು ವರ್ಷ ಪೂರ್ತಿ ಎಲ್ಲರಿಗೂ ಕೊಡ್ತೀವಿ. ಅದನ್ನ ಔಷಧಿ ರೂಪದಲ್ಲೂ ಕೂಡ ಅದನ್ನ ಉಪಯೋಗ ಮಾಡ್ತಾರೆ ಭಕ್ತಾದಿಗಳು. ಅದೊಂದು ಧಾರ್ಮಿಕ ನಂಬಿಕೆ. ಏನು ಆರೋಗ್ಯ ಸರಿ ಇಲ್ಲ ಅಂತ ತಕ್ಷಣ ನೀರಿನಲ್ಲಿ ಭಂಡಾರ ಹಾಕೊಂಡು ಕುಡಿದ್ ಬಿಡ್ತಾರ. ಎಷ್ಟೋ ಜನರಿಗೆ ಆರೋಗ್ಯ ಅದು ಆಂಟಿಬಯೋಟಿಕ್ ಅಲ್ವಾ ಅದು. ಎಷ್ಟೋ ಜನರಿಗೆ ಅದು ಆರೋಗ್ಯ ಕೊಟ್ಟಿದೆ. ಅದು ನಾವು ಕೊಡ್ಬೇಕಾದ್ರೆ ಪವಿತ್ರವಾಗಿರೋ ಭಂಡಾರನೇ ಕೊಡ್ಬೇಕಾಗುತ್ತೆ. ಇಲ್ಲಿ ಅಂಗಡಿ ಮನೆಯಲ್ಲೆಲ್ಲ ಮಾಡ್ತಿರ್ತಾರಲ್ಲ ಅದೆಲ್ಲ ಕೆಮಿಕಲ್ಸ್ ಮಿಕ್ಸ್ ಇರ್ತದೆ. ಭಕ್ತ ಅದನ್ನ ನಂಬ್ಕೊಂಡು ಅದ್ ಏನಾದ್ರು ತಿಂದ ಅಂದ್ರೆ ಅದರಿಂದ ಆರೋಗ್ಯ ಕೆಟ್ಟ ಹೋಗುತ್ತೆ. ಅದರಿಂದನೇ ಎಚ್ಚರಿಕೆಯಿಂದ ಇರಬೇಕು. ಗುರುಗಳಿಂದನೇ ಭಂಡಾರ ಇಸ್ಕೊಂಡು ಅದನ್ನ ಹಾಗೆ ಅರ್ಶಿನ ಕೊಂಬಿನಿಂದ ಕುಟ್ಟಿ ಅದನ್ನ ಹೆಚ್ಚುವರಿ ಮಾಡ್ಕೊಂಡು ಇಟ್ಕೋಬೇಕು ಭಕ್ತಾದಿಗಳು. ನೋಡಿ ಎಲ್ಲ ಕುಂಕುಮ ಮಾಡ್ತಾರೆ. ಕುಂಕುಮ ಹಚ್ಕೊಂಡ್ರೆ ಕರ್ರಗಾಗಿ ಹೋಗುತ್ತೆ ಹಣೆ. ಇವೆಲ್ಲ ಕೆಮಿಕಲ್ಸ್ ಮಿಕ್ಸ್ ಆಗ್ತಾ ಇದೆ. ನಮಗೆ ಗೊತ್ತಾಗಲ್ಲ ಅದು. ಭಕ್ತರು ಕಲಬೆರಕೆ ಇರ್ತದೆ. ಅದಕ್ಕೋಸ್ಕರ ಭಕ್ತರು ಜಾಗೃತರಾಗಿರ್ಬೇಕು. ಅದೇ ಮಹಾನ್ ಪ್ರಸಾದನ ಎಲ್ಲರಿಗೂ ನಾವು ಇಲ್ಲಿ ಕೊಡ್ತೀವಿ. ಮತ್ತೆ ಗೊರವಯ್ಯರ ಬಗ್ಗೆ ಹೇಳೋದು ವಿಶೇಷವಾಗಿ ಎಲ್ಲ ಸೇವೆ ಮಾಡ್ತಕ್ಕಂಥದ್ದು ಎಲ್ಲರೂ ಇಲ್ಲಿ ಗೊರಪ್ಪ ಗೊರಬ್ಗಳೇ. ಎಲ್ಲರಿಗೂ ಒಂದೊಂದು ಸೇವೆ ಕೊಟ್ಟಿದೆ. ಎಲ್ಲಾ ಜಾತಿ ವರ್ಗದವ್ರಿಗೂ ಒಂದೊಂದು ಸೇವೆ ಇದೆ. ಇಲ್ಲಿ ಸೇವೆಗಳನ್ನ ಆಯಾ ಸಮಯದಲ್ಲಿ ಮಾಡಿ ಆಶೀರ್ವಾದ ಪಡೆದು ಅದ್ ಮಾಡ್ತಾರೆ. ನಾವು ಕೂಡ ಗೊರವೈಗಳೇ. ನಾವೇನು ಮಠದ ಸ್ವಾಮಿಗಳ ತರ ಅಲ್ಲ. ನಾವು ಗುರುಗಳಂದ್ರೆ ಗೊರವೈಗಳಿಗೆ ನಾವು ಗುರುಗಳು. ಮೈಲಾರ ಲಿಂಗಪ್ಪನ ಎಲ್ಲಾ ಭಕ್ತರು ಮನೆಯಲ್ಲೇನು ಒಬ್ಬ ಗೊರಪ್ಪ ಇರ್ತಾನೆ, ಒಬ್ಬ ಗೊರಮ್ಮ ಇರ್ತಾನೆ. ಅವ್ರಿಗೆಲ್ಲರಿಗೂ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳು ನಾವು. ಒಂದು ನಿರ್ದಿಷ್ಟ ಪಂಗಡವಾಗಿರ್ತಕ್ಕಂಥ ಭಕ್ತರು. ಅದಕ್ಕೆ ನಾವು ಗೊರವೈಗಳಿಗೆ ನಾವು ಗುರುಗಳಾಗಿ ಕಪಿಲ ಮುನಿ ಪೀಠ ಆಶೀರ್ವಾದ ಮಾಡ್ಕೊಂಡು ಬರ್ತೇವೆ. ಅಜ್ಜಿ ಏನಾಗ್ಬೇಕು? ಮತ್ತೆ ಮಗ ದೊಡ್ಡಮ್ಮ ಏನೇ ಡಿಟೇಲ್ಸ್ ಬೇಕಿತ್ತು ಎಲ್ಲ ನಿಮ್ಗೆಲ್ಲ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ತುಂಬಾ ಚೆನ್ನಾಗಿ ಹೇಳೋದು.